ದಾವಣಗೆರೆ ಮತ್ತು ಗುಲ್ಬರ್ಗಾಯಿಂದ ಬಂದಿರೋ ಲೇಡೀಸ್ಗೆ 2 ಡೇಸ್ ರಾಮಕೃಷ್ಣ ಆಶ್ರಮ ಕಡೆಯಿಂದ ವರ್ಕ್ಶಾಪ್ ಇತ್ತು. ಅಲ್ಲಿ ಇವ್ರಿಗೆ ಯೋಗ ಕಲ್ತಿದ್ದು ಹೇಗನ್ನಿಸ್ತು ಅಂತ ಕೇಳೋಣ ಬನ್ನಿ. ನಿಮ್ಮಿಂದ ನಾನು ಯೋಗ ಮಾಡೋದು ಕಲ್ತಿದ್ದೀನಿ. ಯೋಗ ಮಾಡಿದ ಖುಷಿ ಅನಿಸ್ತು. 2 ದಿನದಲ್ಲಿ ನಿಮ್ಗೆ ಏನಾದ್ರು ವ್ಯತ್ಯಾಸ ಫೀಲ್ ಆಗ್ತಾ ಇದೆಯಾ? ಅನ್ಸುತ್ತೆ ಮೈ ಮುಂಚೆ ಒಂಥರ ಭಾರ ಅನ್ಸೋದು. ನಿನ್ನೆ ಇವತ್ತಿಗೆ ಪರವಾಗಿಲ್ಲ, ಎಷ್ಟು ನಾವು ಈ ಥರ ಮಾಡ್ಬೋದೇನೋ ಅಂತ ಖುಷಿ ಆಗ್ತೈತೆ. ಶೈಲಜಾ, ದಾವಣಗೆರೆ. ಬೆಣ್ಣೆ ದೋಸೆ ಯಾವಾಗ ಕೊಡಿಸ್ತೀರಾ? ಬೆಣ್ಣೆ ದೋಸೆ ಹೋಟ್ಲು ನಮ್ಮ ಅಕ್ಕಂದಿದೆ, ಬೈಪಾಸಿಗೆ ಇದೆ, ಶಾಮನೂರು ಬೈಪಾಸಿಗೆ ಕೊಡಿಸ್ತೀನಿ ಬರ್ರಿ. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಿ ಮೇಡಮ್. ನಾವು ಯೂಸ್ ಮಾಡ್ಕೋಬೇಕಷ್ಟೇ ಅದನ್ನು. ಮೈ ನೇಮ್ ಈಸ್ ಗಿರಿಜಾ. ಸ್ವಲ್ಪ ಚೇಂಜಸ್ ಬಾಡಿ ಒಳಗೆ ಅವು ಕಾಲ್ ಸ್ಟ್ರೆಚಿಂಗ್, ಥಾಯ್ ಸ್ಟ್ರೆಚಿಂಗ್ ಇದೆಲ್ಲ ಸ್ವಲ್ಪ ಅನುಕೂಲ ಆಗ್ತದೆ. ಯಾಕೆ ಏಜ್ ಆದಂಗೆ ನಿಂತು ಮನ್ಯಾಗ ಕೆಲಸ ಮಾಡೋದು ಇರ್ತದಲ್ಲ ಜಾಸ್ತಿ. ಇವೆಲ್ಲ ಮೂಮೆಂಟ್ಸ್ ಮಾಡಿದ್ರೆ ಪವನ ಮುಕ್ತಾಸನ, ಇದು ನೀವು ಹೇಳಿದ್ರಲ್ಲ ಉಷ್ಟ್ರಾಸನ, ಇದೆಲ್ಲ ಮಾಡ್ಬೇಕಂತ ಹೇಳಿದ್ರಲ್ಲ, ಇದು ದಿಸ್ ಈಸ್ ಸೋ ನೈಸ್. ಗಾಡ್ ಥ್ಯಾಂಕ್ ಯು. ನನ್ನ ಹೆಸರು ಕೃಷ್ಣಕುಮಾರಿ ಅಂತ. ಮೇಡಮ್ ಕ್ಲಾಸ್ ತುಂಬ ಚೆನ್ನಾಗಿ ಅನ್ನಿಸ್ತು. ಅವ್ರು ಹೇಳಿದ್ದೆಲ್ಲ ಗೊತ್ತಾಯಿತು, ಆದರೆ ಫಾಲೋ ಮಾಡೋದು ಮಾತ್ರ ಕಷ್ಟ ಇದೆ. ಮಾಡ್ತೀವಿ ಅದರೊಳಗೆ ಕಾನ್ಫಿಡೆಂಟಾಗಿ. ಮತ್ತೆ ನೀವು ಸೀರೆ ಹಾಕೊಂಡು ಯೋಗ ಮಾಡಿದ್ರೆ ನಿಮ್ಗೆ ಹೇಗೆ ಅನ್ನಿಸ್ತು? ಏನೂ ಅನ್ನಿಸ್ತಿಲ್ಲ ನನಗೆ. ಡ್ರೆಸ್ ಯಾವುದಾದ್ರೂ ಏನು ಪರವಾಗಿಲ್ಲ, ಯೋಗ ಮಾಡೋದು ಮಾತ್ರ ಇಂಪಾರ್ಟೆಂಟ್ ಅಷ್ಟೇ. ಕರೆಕ್ಟ್.